ಇವತ್ತಿನ ಇವತ್ತಿನ ಎಲ್ಲ ಯಂಗ್ಸ್ಟರ್ಸ್ ಏನು ಹಾಳಾಗಿದ್ದಾರೆ ಅವ್ರಿಗೊಂದು ಮಾಹಿತಿ ಇದೆ ಅನ್ನೋ ವಿಷಯ ಕಾಂಪ್ಲಿಮೆಂಟ್ ಸಿಗ್ತದೆ. ಥ್ರೆಟ್ನಿಂಗ್ ಕಾಲ್ಸ್ ಇನ್ಮೇಲೆ ಶುರುವಾಗುತ್ತೆ ಸರ್. ಯಾಕೆಂದ್ರೆ ಈಗ ಇನ್ನೊಂದಷ್ಟು ಈ ಮಕ್ಕಳು ಇವತ್ತೊಂದು ಪೋಸ್ಟ್ ಮಾಡಿದ್ದೀನಿ, 7ನೇ ಕ್ಲಾಸ್ ಮಗು ಗಾಂಜಾ ಸೇರಿ ಇವತ್ತು ಆ ರಿಹ್ಯಾಬ್ ಸೆಂಟ್ರಲ್ಲಿ ಸೇರ್ಕೊಂಡ್ರೆ ಅದನ್ನ ಹೋಗಿ ಇಂಟರ್ವ್ಯೂ ಮಾಡಿ ಅದನ್ನ ಹಾಕಿದ್ದೀನಿ. ಮತ್ತೆ ಕೆಲವು ಪೆಡ್ಲರ್ಗಳ ನಂಬರ್ಗಳು ತಗೊಂಡಿದ್ದೀನಿ. ಹಾಗಾಗಿ ಅವ್ರಿಗೆಲ್ಲ ವಿಷಯ ಮುಟ್ಟಿದೆ. ಎನಿ ಟೈಮ್ ಥ್ರೆಟ್ ಕಾಲ್ ಬರಬಹುದು, ಬಂದರೆ ತೊಂದರೆ ಇಲ್ಲ. ನಾನು ಯಾರೋ ಮೊನ್ನೆ ಅಂದೆ ಥ್ರೆಟ್ ಮಾಡೋರಿಗೆ ಥ್ರೆಟ್ ನಾನು. ಸೊ ಹಾಗಾಗಿ ಬರಲಿ, ಯಾರು ಬರ್ತಾರೋ ಬರಲಿ, ನಾನು ಕಾಯ್ತಾ ಇದ್ದೀನಿ ಸರ್. ಬರುತ್ತೆ 100% ಬರುತ್ತೆ. ಯಾಕಂದರೆ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗಾಗಲೇ ರಾತ್ರಿ ಒಬ್ಬ ಪೆಡ್ಲರ್ ಬಗ್ಗೆ ಮಾತಾಡಿ ಬಿಟ್ಟಿದ್ದೀನಿ. ಇವತ್ತು ಒಂದು 7ನೇ ಕ್ಲಾಸು ಮಗು ಮನೆಯಲ್ಲಿ ಗಲಾಟೆ ಮಾಡಿ ತಾಯಿಗೆ ಗೊತ್ತಿಲ್ದಿರ ದುಡ್ಡನ್ನ ಕದ್ದು 7ನೇ ಕ್ಲಾಸ್ಗೆ ಸೇದಕ್ಕೆ ಹೋಗಿ ಇವತ್ತು 2 ವರ್ಷ ಸೇರಿದೆ. ಅದು ಇವತ್ತು ಪಾಪ ಅದು ರಿಹ್ಯಾಬ್ ಸೆಂಟ್ರಲ್ಲಿದೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಇಡೀ ಬೆಂಗಳೂರಲ್ಲಿ ವ್ಯಾಪಿಸ್ಕೊಂಡು ನಿನ್ನೆ ತಾನೇ ಇನ್ನೊಂದು ಹೆಣ್ಣು ಹುಡುಗಿನ ಮಾತಾಡಿಸಿದೆ. ತುಂಬ ನೋವಿನ ಸಂಗತಿ ಏನು ಅಂದರೆ, ಈ ಯಶಸ್ಸಿನ ಮಧ್ಯೆ ಆ ಹುಡುಗಿ ನನ್ನ ಮಗಳ ವಯಸ್ಸು, HIV ಪಾಸಿಟಿವ್ ಆ ಹುಡುಗಿಗೆ. ಅವ್ರು ನಿಜವಾಗ್ಲೂ ನನಗೆ ಕೋಪ ಬಂತು. ಭೀಮಾ ಆಗಲೇಬೇಕು, ಭೀಮಾ ಆಗದೆ ಸರೋಗಲ್ಲ ಅಂದರೆ ವ್ಯವಸ್ಥೆ ಕೈ ತಗೊಳ್ಳದೇ ಇದ್ದಾಗ ಯಾರೋ ನನ್ನಂಥವ್ರು ನಿಮ್ಮಂಥವ್ರು ಒಬ್ಬರು ನಿಂತ್ಕೊಂಡು ಭೀಮಾ ಆಗೋ ಟೈಮ್ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ ನಾನು ಆ ಹುಡುಗಿನ ಕೇಳಿದೆ, ಯಾಕಮ್ಮ ಇದು ಹೆಂಗಾಯ್ತಪ್ಪ ನಿನಗೆ ಅಂತ. ಆ ಹುಡುಗಿ ಒಂದೇ ಹೇಳ್ತು, ಸರ್ ನಮಗೆ ಸಿರಿಂಜು ನೀಡ್ಲುಗಳು ತುಂಬ ಸಿಗದೇ ಇದ್ದಾಗ ಹಂಚ್ಕೋತೀವಿ ಸರ್, ಒಂದೇ ನೀಡ್ಲಿನ, ಆ ಒಂದೇ ನೀಡ್ಲಿಂದ ಬಂದಿದೆ, ಐ ಆಮ್ ಪಾಸಿಟಿವ್ ಅಂತು. ನೀವು ನಂಬಲ್ಲ, ದೇವ್ರ ಥರ ಇದೆ ನೋಡೋದಕ್ಕೆ ಆ ಹೆಣ್ಣು. ಲಿಟ್ರಲ್ ಆಗಿ ಹತ್ಬಿಟ್ಟು ನೆನೆಯಿಂದ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಈಗ ನೋಡೋಕೆ ತುಂಬ ಕೋಪ ಬರುತ್ತೆ. ಸೊ ಹಂಗಾಗಿ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರ ಮಾಹಿತಿ ನನಗಿದೆ. ಮತ್ತೊಮ್ಮೆ ನಾನು ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀನಿ, ನೀವೆಲ್ಲ ಸಾಥ್ ಕೊಡದೆ ಹೋದರೆ ಸಿನಿಮಾ ಆಯಿತು, ಸಿನಿಮಾ ಹಿಟ್ ಆಯಿತು, ದುಡ್ಡು ಬರುತ್ತೆ, ಬಟ್ ನೆಮ್ಮದಿ ಬರಲ್ಲ. ಯಾಕಂದರೆ ನಾವೆಲ್ಲ ಹೋರಾಡದೇ ಇದ್ರೆ ನೆಮ್ಮದಿ ಬರಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ಮಹಾಶೈಲಿಗಳೊಳಗಡೆ ಇನ್ವಾಲ್ವ್ ಆಗಿದ್ದಾರೆ, ಯಾರು ಏನಕ್ಕೆ ಮಾಡಿಸ್ತಾ ಇದ್ದಾರೆ. ಈ ಟೈಗಲ್ ಅನ್ನೋ ಒಂದು ಮಾತ್ರೆ ಇವತ್ತು ಬೆಂಗಳೂರಿಗೆ ಎಲ್ಲೆಲ್ಲಿಂದ ಬರ್ತಾ ಇದೆ, ನೀವು ನಂಬೋದಿಲ್ಲ. ಮೊನ್ನೆ ಮಲ್ಲೇಶ್ವರಮಲ್ಲಿ ಒಂದು ಆರ್ಟಿಕಲ್ ಓದಿದೆ, KC ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟೂಡೆಂಟ್ಸ್ಗೆ HIV ಆಗಿರೋದು. ನಾಳೆ ದಿವಸ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಯಾರ ಮಕ್ಕಳು ಬೇಕಾದರೂ HIV ಪಾಸಿಟಿವ್ ಆಗ್ಬೋದು. ಯಾರು ಎಲ್ಲಿ ಈ ವ್ಯಸನಕ್ಕೆ ತುತ್ತಾಗ್ತದಾರೆ ಅಂತ ಗೊತ್ತಿಲ್ಲ. ಒಂದು ದಿನ ಹೀಗೆ ಗಾಂಜಾ ಗಿಡವಾಗಿ ಬೆಳೆದಿದ್ದು ಇವತ್ತು ಎಮ್ಮರವಾಗಿ ನಿಂತ್ಬಿಟ್ಟಿದೆ. ಅದನ್ನು ನಾಶ ಮಾಡೋಕೆ ಆಗ್ತಿಲ್ಲ, ನನಗೆ ಗೊತ್ತು. ಯಾಕೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತು. ಇದಕ್ಕೆ ಥ್ರೆಟ್ಗಳು ಬರ್ತವೆ, ನನಗೆ 100% ಬರುತ್ತೆ ಥ್ರೆಟ್ಟು. ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿದ್ದೆ. ನಾನು ಆಲ್ಮೋಸ್ಟ್ ಒಬ್ಬೊಬ್ಬರೇ ಓಡಾಡೋದೇ ಜಾಸ್ತಿ ಯಾವಾಗಲೂ. ಆದರೆ ಈ ಟೈಗಲ್ ಅನ್ನೋ ಒಂದು ಮಾತ್ರೆ ಎಲ್ಲ ಮಕ್ಕಳಿಗೂ HIV ತರ್ತಾ ಇದೆ. ನೀವು ನಂಬೋದಿಲ್ಲ, ನಾನು ನಿನ್ನೆಯಿಂದ ಆ ವಿಡಿಯೋ ಕೂಡ ಹಾಕ್ತೀನಿ. ಇವತ್ತು ಹಾಕಬೇಕಾಗಿತ್ತು, ಬೇಡ, ಅದನ್ನು ತುಂಬ ಹೇಳಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಅದೇ. ಬಟ್ ಅದು ತೆಗಿಯೋಕ್ಕಾಗ್ತಾ ಇಲ್ಲ. ಇಡೀ ಬೆಂಗಳೂರಲ್ಲಿ ಒಂದು 20-25% ಮಕ್ಕಳು HIV ತುತ್ತಾಗ್ತಾರೆ. ನಾನು ನಿನ್ನೆ ಒಂದು ಮಾಧ್ಯಮದ ಇಂಟರ್ವ್ಯೂನಲ್ಲಿ ಮಾತಾಡಿದೆ. ಯಾವುದೇ ಪಕ್ಷದ ಪರವಾಗಿ ನಾವು ಸಿನಿಮಾ ಮಾಡಲಿಲ್ಲ, ಹುಡುಗರ ಪರವಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಸೊ ಹಂಗಾಗಿ ಯಾವ ಪಕ್ಷಕ್ಕೂ ನಾನು ಸಪೋರ್ಟ್ ಮಾಡೋದಿಲ್ಲ. ಈ ವಿಷಯಗಳೆಲ್ಲ ಬಂದಾಗ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಏರಿಯಾ ಕಾರ್ಪೊರೇಟರ್ಗಳಾಗಿರಲಿ, ನೀವುಗಳು ನಿಮ್ಮ ಏರಿಯಾನ ಕ್ಲೀನ್ ಮಾಡಿಕೊಳ್ಳದೆ ಹೋದರೆ ಮುಂದಿನ 5 ವರ್ಷಕ್ಕೆ ನಿಮಗೆ ಈಗ HIV ತುತ್ತಾಗಿರೋ ಮಕ್ಕಳು, ನೀವೇನು ಓಟಿಗೆ ಓಟ್ ಬೇಕು ಅಂತ ಕಾಯ್ತಿರ್ತೀರ, ಓಟ್ ಹಾಕೋಕ್ಕೆ ಗತಿ ಇದ್ರೆ ಮಕ್ಕಳು ಸತ್ತು ಹೋಗ್ತಾರೆ. ಇನ್ನೊಂದು 20 ವರ್ಷ ಹೋದರೆ ಬರುವಂಥ ಪೀಳಿಗೆಯಲ್ಲಿ 80% HIV ಪಾಸಿಟಿವ್ ಆಗುತ್ತೆ. ಸರ್, ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು. ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯ್ತು ಸರ್ ಹೋಗೋಣ ಅಂದಿದ್ದಾರೆ.
ಶಿವಕುಮಾರ್ ಸರ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಜುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ನಿಮ್ಮವರು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನ್ಸಿದ್ರೆ ಖಂಡಿತವಾಗ್ಲೂ ತಗೊಂಡೋಗಿ ತೋರಿಸ್ತೀನಿ. ಯಾಕೆಂದರೆ ಎಲ್ಲವೂ ಮಾಹಿತಿ ಆಗಿದೆ ಇದು. ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ. ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ, ಅದು ಓಕೆ. ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್, ಇದನ್ನ ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರೊಂದು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೇ ಸುಮಾರು ಜನ ಎಸ್ಕೇಪ್ ಆಗ್ಬಿಡ್ತಾರೆ ಪೆಡ್ಲರ್ಗಳು. ಮೊನ್ನೆ ತುಂಬ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬ ಕಾದೆ, ತುಂಬ ಹೊತ್ತು ಹೊರಗಡೆ ಬರಲಿಲ್ಲ. ಅವನು ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಡು ಸ್ಟೇಷನ್ ಕೊಡ್ತಿದ್ದೆ. ಅವನು ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅಲ್ಲೂರಘು, ನಾವು ಸುಮಾರು ಒಂದು 8 ಅವರ್ ಕಾದಿದ್ದೀವಿ, ಊಟ ಮಾಡಲಿಲ್ಲ. ಒಬ್ಬನ ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡಿತೀವಿ. ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ. ಫಸ್ಟು ಎಲ್ಲ ಹುಡುಗರು ನೋಡ್ಲಿ ಇದನ್ನು ಹೇಳಿ ಸರ್. ಡಿಪಾರ್ಟ್ಮೆಂಟಿಗೆ ನಾನು ತೋರ್ಸಕ್ಕೆ ರೆಡಿ ಇದ್ದೀನಿ. ನಾನು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತೀನಿ. ಮನವಿಗಿನ ಹೆಚ್ಚಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗುಗೆ HIV ಆಗಿದೆ. ನಮಗೆ ಕೈಗೆ ಸಿಕ್ಕಿರುವಂಥ ಒಂದು ಹೆಣ್ಮಗು, ಅದು ಇನ್ನೊಂದು 20 ವರ್ಷ ಇರ್ಬೋದು ಅಷ್ಟೇ, 20-21 ವರ್ಷ ಬಹುಶಃ ಬಂದು 1 ವರ್ಷ 2 ವರ್ಷ 15 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ HIV ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳಿಗೆ HIV ಆಗಿದೆ ಇವತ್ತು. ನನಗೆ ಆ ಕೋಪ ತುಂಬಾ ಇದೆ. ನಾನು ಅದಕ್ಕೆ ಅಷ್ಟು ಹಾರ್ಶ್ ಆಗಿ ಪಿಕ್ಚರ್ ನಾನು ಮಾಡಿರೋದು. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರಾ, ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ಲ. ಹೌದು, ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ನನ್ನಂತ ಯಾರೊಬ್ಬ ಉಟ್ಕೋತಾರೆ. ಯಾವುದೋ ಒಂದು ಹೆಣ್ಮಗು ತಂದೆ ಉಟ್ಕೋಬಹುದು, ಹೆಣ್ಮಗು ಅಣ್ಣ ಉಟ್ಕೋಬಹುದು, ಗಂಡು ಮಗುವಿನ ತಂದೆ ಅಣ್ಣ ಚಿಕ್ಕಪ್ಪ ಯಾರೋ ಒಬ್ಬರ ಎತ್ಕೋತಾರೆ ಕೈಗೆ, ನಾವು ಮಾಡ್ತೀವಿ ಅಂತ. ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆದ್ರೂ ಆಕ್ಷನ್ ತಗೋತಾ ಇದಾರಂತೆ ಚಿಕ್ಕದಾಗಿ. ಬಟ್ ಸೀರಿಯಸ್ ಆಗಿ ಆಗ್ಬೇಕು. ಆದ್ರೆ ಅವತ್ತು ಗಾಂಜಾ ಬಂದಾಗ ನಾವು ನಿಲ್ಸಕ್ ಆಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸದೇ ಹೋದ್ರೆ ಜೇವನೂ ಹೇಳ್ತೀವಿ ಸರ್. ಬೆಂಗಳೂರು ನೀವು ನಂಬಲ್ಲ, ಹುಡ್ತಾ ಪಂಜಾಬ್ ಆಯ್ತು ಗೊತ್ತಾ, ಆ ತರ ಆಗುತ್ತೆ ನಮ್ಮ ಬೆಂಗಳೂರು. ಯಾರ್ಯಾರು ಎಟ್ಕೊಳತ್ತೆ ಗೊತ್ತಿಲ್ಲ. ಫಸ್ಟ್ ಸಲಗ ಮಾಡಿದಾಗ ಫ್ಲೂಕ್ ಅಂತ ಹೇಳ್ತಾರೆ ನಿಮ್ಮ ಡೈರೆಕ್ಷನ್. ಏನೋ ಒಂದು ಫಸ್ಟ್ ಸಿನಿಮಾ ಹೋಗಿದ್ದಾರೆ, ಸಿನಿಮಾದಲ್ಲಿ ತುಂಬಾ ಖರ್ಚಾಗ್ಬಿಟ್ಟಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ ಆಗಿಲ್ಲ, ಬರ್ತಾರೋ ಇಲ್ಲೋ, ರಿಲೀಸ್ ಆಗುತ್ತಾ ಇಲ್ಲೋ ಅನ್ನೋದು ಡೌಟ್ ಇತ್ತು ಬಿಫೋರ್ ರಿಲೀಸ್. ಇದೆಲ್ಲ ನಿಮ್ ಕಿವಿಗೆ ಬಿದ್ದಿತ್ತು ಸರ್? ನನ್ನ ಕಿವಿಗೆಲ್ಲ ಬಿಡಿ ಸರ್. ನಾನು ಎಲ್ಲ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬಾ ಚಿಕ್ಕದು, ತುಂಬಾ ಚಿಕ್ಕದು. ಇಲ್ಲಿ ನೋಡಿದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ, ಅಲ್ಲಿ ನೋಡಿದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಾಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡ್ಲಿಕ್ಕೆ ಕೇಳ್ಕೊಂಡೆ, ಅದಾಯಿತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೆ ಅದು ಬಿದ್ದೋಗುತ್ತೆ, ಇಲ್ಲಲ್ಲ ಹಂಗೆ ಎಲ್ಲ ನನ್ನ ಕಿವಿಗೆ ಬಿಡೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ ಕಟ್ಕೊಂಡ್ಬಿಟ್ರೆ ಮುಂದೆ ನೋಡೋದೇ ಇಲ್ಲ. ನಾನೇ ಗೆಲ್ತೀನಿ, ನಾನು ಗೆಲ್ತೀನಿ, ನಾನಂತೂ ಸೋಲಲ್ಲ. ಒಂಟಿ ಸಲಗನು ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡ್ಕೊಂಡು, ಹಂಗೆ ಹೋಗ್ತಾ ಇರ್ತೀವಿ ಅಷ್ಟೇ. ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರ್ಸ್ಕೋಬೇಕು. ಅವ್ರು ಬರ್ಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗೋಕೆ ಮುಂಚೆ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದ್ರೆ ನಿಮ್ಮ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ಥರದ್ದೆಲ್ಲ ಇತ್ತು. ಬಟ್ ಇವತ್ತು ಅದನ್ನೆಲ್ಲ ಮೀರಿ ಸಕ್ಸಸ್ ಆಗಿದೆ ಸರ್. ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡಬೇಕಾಗತ್ತೆ ಸರ್. ಈಗ ಯಾರೋ ನೋಡಲ್ಲ ಅಂತಾರೆ, ಆಯ್ತು ನಿಮ್ಗೆ ನಾವು ಗೌರವ ಕೊಡೋಣ.
ಸಂತೋಷ ಆಗುತ್ತೆ, ನಿಮ್ಮ ಭಾವನೆ. ಆದರೆ ನೋಡ್ತಾ ಇರೋರು, ಹಾಗಾಗಿ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿಗೂ ನಮ್ಮ ಗೌರವ ಇದೆ. ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ, ಮತ್ತು ಅದನ್ನು ತಗೊಂಡು ಪಾಸಿಟಿವ್ ಆಗಿ ತಗೋತೀವಿ. ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋರು. ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ. ಸಲಾಗ ಕೋವಿಡ್ ಟೈಮಲ್ಲಿ ಬಂದಿತ್ತು, ಹೌದು. ಈಗ ಭೀಮಾ ಸಂಕಷ್ಟ ಟೈಮಲ್ಲಿ ಬಂದು ಈಗ ರಿಸ್ಕ್ ಮತ್ತು ಧೈರ್ಯ. ಸರ್, ರಿಸ್ಕು ಮತ್ತು ಧೈರ್ಯ, ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬ ನಂಬಿಕೆ ಇಟ್ಕೊತೀನಿ ಸರ್. ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳನ್ನ ಕೇಳ್ಕೊತೀನಿ. ಯಾವಾಗಲೂ ನಾನು ಮನೆ ಬಿಡ್ತಾ ನನ್ನ ಗುರುನ ಕೇಳ್ತೀನಿ, ಈಗ ಹೊರಟಿದ್ದೀನಿ, ನೀನು ನನಗೆ ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ಸ್ ಒಳ್ಳೇದಾಗತ್ತೆ, ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ, ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ. ಸುಮ್ಮನೆ ಹೋಗಿ ನಾನು ರೇಸಿಗೆ ನಿಲ್ಲಲ್ಲ, ತಯಾರಿ ಇಲ್ಲ ನಾನು ಯಾರೂ ಬಿಡೋದು ಇಲ್ಲ. ಅದು ನನ್ನ ಸ್ಟೈಲ್. ಸರ್, ಸಲಗ 2, ಭೀಮಾ 2, ಈಗ ನೆಕ್ಸ್ಟ್ ತಂಬಿದು. ಕ್ಲೈಮ್ಯಾಕ್ಸ್ ಅಲ್ಲಿ ಸೀನ್ ಬರ್ತದೆ ಸರ್, ಅದು ನನ್ನನ್ನು ನಂಬಿ ಬಂದಂಥ ಮಕ್ಕಳು, ತಂಬಿ ಆಗ್ಬೋದು, ವೀರ ಆಗ್ಬೋದು, ಮೌರ್ಯ ಆಗ್ಬೋದು, ಮತ್ತು ನಮ್ಮ ಡೆನ್ನಿಸ್ ಆಗ್ಬೋದು, ಮತ್ತು ಇನ್ನಾರು ನಮ್ಮ ಜೀವನ ಎಲ್ಲನೂ ನನ್ನನ್ನು ನಂಬ್ಕೊಂಡು ಬಂದು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ. ಅದು ನಾನು ಯಾವತ್ತು ಬೇಕಾದ್ರೂ ಬರೆಯೋಕ್ಕೆ ರೆಡಿ ಇದ್ದೀನಿ, ಬಿಕಾಸ್ ಅದು ನನ್ನ ಕೈಯಲ್ಲಿರುವಂಥ ಒಂದು ಗ್ರಿಪ್ ಅದು. ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು 2-3 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಸೊ ಹಾಗಾಗಿ ಅವ್ರಿಗೆ ಫಸ್ಟಿಗೆ ಸಿನಿಮಾ ಮಾಡ್ತೀನಿ, ತಂಬಿಗೆ ಮಾಡ್ತೀನಿ, ಅದಾದ್ಮೇಲೆ ವೀರನ್ ಮಾಡ್ತೀನಿ, ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದ್ದೀನಿ ಬರೆಯೋದಕ್ಕೆ. ಪ್ರೊಡ್ಯೂಸರ್ಸ್ ಇಲ್ಲ ಪಾಪ, ಬೇರೆ ಹಂಗಲ್ಲ, ಅವ್ರ ಕಾಲೇ ಕೊಟ್ಬಿಟ್ಟಿದ್ದೀನಿ ಸರ್ ಅವ್ರಿಗೆ. ಹಂಗಾಗಿ ನನಗೆ ಅಂದರೆ ರಿಪೀಟ್ ಮಾಡೋದಕ್ಕಿಂತ ಇದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡೋಣ ಅನ್ನೋ ಆಸೆ. ಅವರು ಒಂದು ಗ್ಯಾಪ್ ತಗೊಂಡು ನಾನು ಒಂದು ಗ್ಯಾಪ್ ತಗೋತೀನಿ. ತುಂಬ ಹೊತ್ತಿನ ಜಗಳ ಆಡ್ಕೊಂಡ್ಬಿಡ್ತೀವಿ, ನೋಡ್ತೀರಲ್ಲ ನೀವು. ಅಂದರೆ ನಾನೇ ಅಂತಲ್ಲ, ಯಾವುದೇ ಸಂಬಂಧಗಳು ತುಂಬ ಹೊತ್ತಿಗಿದ್ರೆ ಬಂದ್ರೆ ಏನ್ಬಿಡ್ತಾರೆ, ಬೇಡ. ಅದು ನನ್ನ ಮೇಲೆ ಅವ್ರಿಗೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದೆ, ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಗ್ಯಾಪ್ ತಗೋತೀನಿ. ನನಗೆ ಅದೇ ಥರ ಟೇಸ್ಟ್, ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ಸ್ ಬೇಕು ನನಗೆ. ಆ ಪ್ರೊಡ್ಯೂಸರ್ ಕಾಯ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ತಂಬಿ ನಿಮಗೆ ಅನೌನ್ಸ್ ಮಾಡ್ತೀನಿ. ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವಿದ್ದೀವಿ, ನಾವು ಮಾಡ್ಕೊಡ್ತೀವಿ ಅಂತ ಯಾರು ಬರ್ತಾರೆ, ಬಿಕಾಸ್ ನಮ್ಮ ಶೈಲಿ ನಿಮ್ಗೆ ಗೊತ್ತಲ್ಲ. ನನ್ನ ನಂಬಿದವರು ಇವ್ರು ಹಂಗೆ ವೀಕರು, ಏನು ಹೇಳಿದ್ರು ಬೇಡ ಅಂದಿಲ್ಲ ನಮಗೆ. ಆ ಥರದ ಪ್ರೊಡ್ಯೂಸರ್ಗಳು ಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ. ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀನಿ, ಸಕ್ಕತ್ತಾಗಿದೆ. ಬಟ್ ಅದೊಂದು ಥರ ಇದೆ, ಓದ್ತಿರ ಇದೆ. ನಾನು ಇಲ್ಲಿ ಗುರು ಒಂದು ಕೆಲಸ ಮಾಡು, ನೀವು ಡೈರೆಕ್ಷನ್ ಮಾಡ್ಬಿಟ್ಟು ನಾನು ಆ್ಯಕ್ಟಿಂಗ್ ಮಾಡ್ಬಿಡ್ತೀನಿ ಅಂದೆ. ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದರೆ, ನೀವು ಕತೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ, ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಇಷ್ಟು ಸಾವಿರ, ಇದಕ್ಕೆ ಇಷ್ಟು ಲಕ್ಷ, ಇದಕ್ಕೆ ಇಷ್ಟು ಕೋಟಿ, ಅನ್ನಕ್ಕೆ ಇಷ್ಟು ಹಾಕಬೇಕು, ಬೆಳೆಗೆ ಇಷ್ಟು ಕೊಡಬೇಕು, ಬೆಲ್ಲಕ್ಕೆ ಇಷ್ಟು ಕೊಡಬೇಕು, ಆರ್ಟಿಸ್ಟ್ ಇಷ್ಟು ಕೊಡಬೇಕು. ಅವರೇ ಕತೆ ಕೇಳಿದಿರಾ, ಅವ್ರಿಗೆ ಲಿಸ್ಟ್ ಕೊಟ್ಬಿಡ್ತಾರೆ, ತಗೊಳ್ಳಿ ಲಿಸ್ಟ್. ಅಡುಗೆ ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ, ಹಂಗೆ ಲಿಸ್ಟ್ ಕೊಟ್ಬಿಡ್ತಾರೆ, ಈ ಲಿಸ್ಟ್ ಇದ್ರೆ ಪಿಕ್ಚರ್ ಮಾಡೋಣ ಅಂತ. ದೇವರಾಣೆಗೂ ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ, ನಮ್ಮನ್ನು ಫ್ರೀ ಬಿಡಬೇಕು. ಇವಾಗ ನನ್ನ ಕೃಷ್ಣನ ಮತ್ತು ಜಗದೀಶ್ನ ಸಂಬಂಧ ಹೆಂಗೆ ಅಂದರೆ, ಅವ್ರು ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡ್ರು ಅಂತ. ಯಾಕೆಂದ್ರೆ ಆ ಥರದ್ದು ನಡೆದಿದೆ, ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರ. ನಾವೆಲ್ಲ ವಿ ಡೈ ಫಾರ್ ದ ಅಚೀವ್ಮೆಂಟ್. ಯಾವಾಗಲೂ ನಾವು ಸಾಯದ ಅಚೀವ್ಮೆಂಟ್ ಮಾಡಕ್ಕೆ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಥರ ಪ್ಯಾಷನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಲ್ಲಿ ಓಪನ್ ವೆಲ್ಕಮ್. ಬರಲಿ, ನನ್ನ ತಮ್ಮಿ ಸಿನಿಮಾಗೆ ನಾವು ಮಾಡ್ತೀವಿ. ಸರ್, ನೆಕ್ಸ್ಟ್ ಲೈನ್ ಆಫ್ ಮೂವಿ ಜಡೇಶ್ ಇದೆ. ಜಡೇಶ್ ಜೊತೆಲೇ ತಂಬಿ ಸ್ಟಾರ್ಟ್ ಮಾಡ್ತೀನಿ. ಅರ್ಜುನ್ ಜನ್ಯ ಮೇಲೆ ಸಿಕ್ಕಿದೆ. ಅರ್ಜುನ್ ಜನ್ಯ ನನ್ನ ಪ್ರೀತಿ ಸರ್. ಅರ್ಜುನ್ ಜನ್ಯ ನನ್ನ ವೆರಿ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ನಾನು ಯಾಕೆಂದ್ರೆ ಈಗ ಏನಾಗುತ್ತೆ ಸರ್, ಈಗ ಈ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡ್ತೀವಲ್ಲ, ಆತ ಸೀನ್ ತೆಗಿತಾ ಅದು ಡೈಲಾಗ್ ಇರ್ಲಿಲ್ಲ, ಸುಮ್ಮನೆ ನೋಡ್ತಾ ಕಿತ್ಕೊಂಡಿದ್ದೆ. ಹಿಂಗೆ ಜಾಕ್ ಬಂದಾಗ ಅನಿಸ್ತು ನನಗೆ ನೀಟಾಗಿ ಹಂಗೆ ಮುದ್ದಾಗಿ ಅರ್ಜುನ್ ಜನಕ್ಕೆ ಬಿಲ್ಡಿಂಗಲ್ಲಿ ಹೇರಿಗೆ ಎಲ್ಲ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು. ಯಾಕೆ ನೋಡಿ ಅರ್ಜುನ್ ಜನ್ಯ ಥರ ಸರಿ ಡೈಲಾಗ್ ಹೇಳ್ಬಿಡಪ್ಪ ಅಂದೆ. ಸೊ ಹಾಗೆ ಅರ್ಜುನ್ ಜನ್ಯ ನನ್ನ ಪ್ರೀತಿಯಿಂದ ಹೇಳಿರೋದು ಇಡೀ ಥಿಯೇಟರ್ ನಗುತ್ತೆ. ಸೊ ನನಗೆ ಸಿಕ್ತಿಲ್ಲ, ಲವ್ ಇದೆ. ಲವ್ ಇರೋದಕ್ಕೆ ಆ ವರ್ಡ್ ಹೇಳ್ಸಿದ್ವಿ. ದುಶ್ಮನ್ಗಳ ಹೆಸರೇ ಸರ್ ಹೊಡಿತಾ ಇರ್ತೀವಿ. ಕೆಲವೊಂದು ಡೈಲಾಗ್ಸ್ ಅಲ್ಲಿ ಬೇರೆಯವ್ರಿಗೆ ಕೌಂಟರ್ ಕೊಡಕ್ಕೆ ಯಾರಿಗೆ ಸರ್, ಯಾರಿಗೆ
ಸರ್ ನಾನು ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದ್ರೆ ಯಾರೂ ಬಿಡ್ಲಿಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು ಏನ್ ಹೇಳ್ತಾ ಇದ್ದೀನಿ ಅಂತ. ತಾವೇನ್ ಕೇಳಿದ್ರಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಅದು ಕೂಡ ಒಂದು ಕಪ್ಪು ಚುಕ್ಕೆನೆ. ಡ್ರಗ್ ಅನ್ನೋ ವಿಷಯ ಏನ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಓಡಾಡಿತ್ತು ಅದೊಂದು ಕಪ್ಪು ಚುಕ್ಕೆನೆ. ಅದನ್ನ ಒಂದೇ ಪಾಯಿಂಟ್ ಅಲ್ಲಿ ಮುಗಿಸಿದೀನಿ. ಯಾವ್ದಪ್ಪ? ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಹೇಳ್ಬೋದು ನಾನು. ಅಷ್ಟೇ ಹೇಳ್ಬೋದು ನಾನು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಒಳ್ಳೆ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತೆ ಅಷ್ಟೇ. ಕೇಳಿ ನನ್ನ ಕೇಳಿ ದಯಮಾಡಿ ಕೇಳಿ. ಅಪ್ಪ ಅವರು ಇದ್ದಾರೆ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು. ನಾವಿಲ್ಲ, ನಾವು ಹಂಗಿಲ್ಲ. ಅವ್ರ ಹತ್ರ ಹೇಳ್ತಾರೆ ಚೆನ್ನಾಗಿ. ಎನಿ ಕ್ವೆಶ್ಚನ್ ಸರ್ ಪ್ಲೀಸ್? ಗ್ರೂಪ್ ಹಾಕೊಂಡ್ಬಿಡೋಣ. ಚೆನ್ನಾಗಂದ್ರು ಅವ್ರೀಗ ನಮ್ಮ ಇವರು ಒಂದು ಗ್ರೂಪ್ ಹಾಕೊಂಡ್ಬಿಡೋಣ. ಬಿಜಿ ಅಂದ್ರು ನಾನು ಸೋಲೋ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಸಹಾಯ ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ತೀನಿ. ಎಲ್ಲ ಮಾಧ್ಯಮದವರು ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್ ಆಗ್ಬೋದು, ಯಾರೇ ಆಗ್ಬೋದು, ನನಗೆ ಪತ್ರಿಕಾ ಮಾಧ್ಯಮ ಯಾವತ್ತಿದ್ರು ನಿಮ್ಮನ್ನೆಲ್ಲ ಕಂಡಾಗ ನನಗೆ ಯಾಕೆಂದ್ರೆ ಅವಾಗ ನಾವು ದುನಿಯಾ ಶುರು ಮಾಡಿದಾಗ 2 TV ಚಾನೆಲ್ಸ್ ಇತ್ತು. ಒಂದು TV 9 ಮತ್ತೆ ಇನ್ನೊಂದು ಇತ್ತು. ಅದು ಬಿಟ್ಟರೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಪಾಪ ಬಂದವರೆಲ್ಲ ನೀವೇ. ಆಮೇಲೆ ಎಲ್ಲ ಮಾಧ್ಯಮಗಳು ಬಂದು ಸಹಾಯ ಮಾಡ್ತೀವಿ. ನಿಮ್ಮ ಬರವಣಿಗೆಯಲ್ಲಿ ಶಕ್ತಿ ಇದೆ. ದಯಮಾಡಿ ಮಕ್ಕಳಲ್ಲಿ ಹಬ್ಬುತ್ತಿರುವ HIV ಪಾಸಿಟಿವ್ ಬಗ್ಗೆ ನೀವು ಪೋಷಕರಿಗೆ ಮತ್ತೆ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ತುಂಬಾ ಸೂಕ್ಷ್ಮವಾಗಿ ತಿಳಿಸಿ. ಇದನ್ನ ನಾವು ನಾಶಗೊಳಿಸದೆ ಹೋದ್ರೆ ನಾನು ಮತ್ತೆ ಅವನು ಅನ್ಕೊಂಡಿದ್ದೀನಿ, ಇಡೀ ನಮ್ಮ ತಂಡ ಬಹುಶಃ ಇದನ್ನೊಂದು ಸಾತ್ವಿಕವಾಗಿ ಹೆಲ್ತಿಯಾಗಿ ಒಂದು ಹೋರಾಟವಾಗಿ ತಗೊಂಡು ನಮ್ಮ ಕೈಲಾದಷ್ಟು ನಾವು ಮುಂದುವರಿಸ್ತೀವಿ. ಏನ್ ಹೇಳ್ತೀರಪ್ಪ ನೀವೆಲ್ಲ? ಡೆಫಿನೆಟ್ ಆಗಿ ಮಾಡ್ತೀವಿ. ನಮ್ಮ ಭೀಮಾ ತಂಡ ಗೆಲುವು ತಂದ್ಕೊಟ್ಟು ತಂಡದಲ್ಲಿ ನಾವೆಲ್ಲ ಮಾಡ್ತೀವಿ. ದಯಮಾಡಿ ನಿಮ್ಮನ್ನ ಬೇಡ್ಕೊತೀನಿ. TV ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ ಒಂದೊಂದೇ ತುಣುಕುಗಳನ್ನ ಹಾಕ್ತಾ ಹೋಗ್ತೀನಿ. ಎಲ್ಲ ಯಾರ್ಯಾರು ಇವತ್ತು ನೊಂದಿದ್ದಾರೆ ಅವ್ರನ್ನೆಲ್ಲ. ಅವಿನಾಶ್ವರಿ ತಾವು ಓಕೆ, ಥ್ಯಾಂಕ್ ಯು. ಅಷ್ಟೇ ಅಲ್ಲ? ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.